ಅಂಬೇಡ್ಕರ್ ಆಟೋ ಸೇನೆಯಿಂದ ನಮ್ಮ ಏರಿಯಾದಲ್ಲಿ ನಾನು ದುನ್ಸಂದ್ರ ಅಧ್ಯಕ್ಷ. ನಾನು ಏನಪ್ಪ ಅಂದರೆ ನಮ್ಮ ಏರಿಯಾದಾಗೆ ಇಷ್ಟು ಹಿಂದಿನ ಒಂದು 20 ಆಟೋ ಬಂದಿದೆ. ನಾನು ಹಿಂಗೆ ರೋಡಾಗಿ ಹೋಗ್ಬೇಕಾದ್ರೆ 20 ಆಟೋನೂ ಸಿಕ್ತು. ಅದರಲ್ಲಿ ಡಿ ಎಲ್ಗಳು ಏನಿದೆ ಅಂತಂದರೆ ಇವ್ರದ್ದು 14 ವರ್ಷ 15 ವರ್ಷಕ್ಕೇ ಅವರು ಡಿ ಎಲ್ ಮಾಡಿದ್ದಾರೆ. ನಮ್ಮ ಯಾವುದು ಅಂದರೆ KA53 ಅಂದರೆ KR ಆರ್ ಟಿ ಒ ಆಫೀಸಲ್ಲಿ 16 ವರ್ಷಕ್ಕೆ ಡಿ ಎಲ್ ಹಿಂದೆ ಈ ಬಿಹಾರ ಇವ್ರ ಕಡೆಯಿಂದ ಬಂದಿರೋರಿಗೆಲ್ಲ 16 ವರ್ಷಕ್ಕೆ ಡಿ ಎಲ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಏನಾಗಿದೆ ಏನಂತೂ ಗೊತ್ತಿಲ್ಲ. ನಮಗಾದರೆ 18 ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಬಿಹಾರದಿಂದ ಬಂದಿರೋರಿಗೆ 16 ವರ್ಷಕ್ಕೆಲ್ಲ ಡಿ ಎಲ್ ಮಾಡಿಕೊಡ್ತಾ ಇದ್ದಾರೆ. ಅದು ಹೆವಿ ಡಿ ಎಲ್ಲು. ಇವ್ರಿಗೆ ಪೊಲೀಸ್ ವೆರಿಫಿಕೇಷನ್ ಯಾರು ಮಾಡ್ತಾರೋ, ಯಾವ ಪೊಲೀಸ್ ಸ್ಟೇಷನಿಂದ ವೆರಿಫಿಕೇಷನ್ ತಗೊಂತಾರೋ, ಇದು ಬಂದು ಆಧಾರ್ ಕಾರ್ಡಾಗಿ ಇರೋದು ಒಂದು ಅಡ್ರೆಸ್ಸು, ಇವ್ರು ಇರೋದು ಒಂದು ಅಡ್ರೆಸ್ಸು, ಇವ್ರು ವಾಸ ಮಾಡ್ತಾ ಇರೋದು ಒಂದು ಅಡ್ರೆಸ್ಸು. ನಮ್ಮ ಜೀವನಕ್ಕೆ ಇಲ್ಲಿ ಸುಮಾರು ತೊಂದರೆ ಇದೆ. ನಮಗೆ ಒಂದು ಈ ಡಿಸೆಂಬರ್ ತಿಂಗಳಲ್ಲಿ ಏನು ಬಿಸ್ನೆಸ್ ಇಲ್ಲ. ಅದರಲ್ಲಿ ನೋಡಿ ನನ್ನ ಏರಿಯಾದಲ್ಲಿ ಇಷ್ಟು ಆಟೋ ನಿಂತಿದೆ. ತೋರ್ಸಪ್ಪ ಆಟೋ ನಂಬರ್ಗಳೆಲ್ಲ ತೋರ್ಸಂಗೆ. ನೋಡಿ ಆಟೋ ನಂಬರ್ಗಳು ನೋಡ್ಕೊಳ್ಳಿ. ಇವರವೆಲ್ಲ 16 ವರ್ಷಕ್ಕೆ ಡಿ ಎಲ್ ಮಾಡಿದ್ದಾರೆ. ನಮ್ಮ ಸರಿಯಾಗಿ ಕನ್ನಡನೂ ಬರೋಲ್ಲ ಇವ್ರಿಗೆ. ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಕನ್ನಡ ಬರಲ್ಲ. ಕಸ್ಟಮರ್ ಬಂದರೆ ಮೀಟ್ರ್ ಹಾಕೊಂಡ್ರೆ ಮೀಟ್ರ್ ಹಾಕ್ತೀರಾ? ಕನ್ನಡ ಮಾತಾಡೋ ಫಸ್ಟು. ಕನ್ನಡ ಬರಲ್ಲ. ಯಾರನ್ನ ಕಸ್ಟಮರ್ ಬಂದು ಮೀಟ್ರ್ ಹಾಕಿ ಆಟೋ ಓಡಿಸಂದ್ರೆ ನೀನು ಓಡಿಸ್ತೀಯಾ? वो कन्नड़ स्टेट वाला है तो वो मीटर में पैसा दे देगा, वो चालू करेगा मीटर। चालू करता कितना डेली कितना करेगा, चालू करेगा मीटर में? वो डेली आता तब ना चालू करता, हम लोग मांग के तो बैठाता ही नहीं। ओला उबर से कमाता हम लोग। ओला उबर से बुकिंग है, ओनली बुकिंग है, मीटर नहीं चलेगा। मीटर से आता तब ना बैठाता, मीटर से आता तब बैठाता। ऐसे कैसे? मीटर से आता तो मीटर से बैठाता हम मीटर से आएगा ही नहीं तो मीटर से कैसे हम लोग बैठाता? ಕೇಳಿಸ್ಕೊಂಡ್ರೇನಪ್ಪ? ಮೀಟರ್ से आता तो मीटर से